ಬರಿತಾ ಇದಾರೆ ನಿಮ್ಮ ಹೆಸರಲ್ಲಿ? ಹಾ ಮೇಡಮ್. ಹನುಮಂತ ಅಂತ? ಹನುಮಂತ. ಓಕೆ, ಹನುಮಂತ ಅಂತ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಇರುವಂತಹ ಸಾಲ 15,000 ರೂಪಾಯಿ ಸಾಲ 4 ವರ್ಷದ ಹಿಂದೆ ತೆಗೆದಿದ್ದು, ಆದ್ರೆ ಬಡ್ಡಿ ಕಟ್ಟಿಲ್ಲ. ಈ 4 ವರ್ಷದಲ್ಲಿ ಒಂದು 20,000 ರೂಪಾಯಿ ದಾಟಿದೆ ಸಾಲ ಅಂತ ಅವ್ರು ಹೇಳ್ತಾ ಇದಾರೆ. 1 ಎಕರೆ ಜಮೀನ್ ಇರೋದು, ನೀರಾವರಿ ಇಲ್ಲ, ಮೆಕ್ಕೆಜೋಳ ಬೆಳೆಯೋದು, ಮಳೆ ಇಲ್ಲದೆ ಬೆಳೆ ಬೆಳೆಯೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ. ಆದ್ರೂ ಕೂಡ ಇರುವಂತಹ ಒಬ್ಬ ಮಗಳಿಗೆ ಓದಿಸ್ತಾ ಇದ್ದಾರೆ. ಇನ್ನಿಬ್ರು ಗಂಡು ಮಕ್ಕಳು ಅದೋ ಇದೋ ಕೆಲಸ ಮಾಡ್ಕೊಂಡು ದಿನಗೂಲಿ ಮಾಡ್ಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ಇದೆ. ಈ ಒಂದು ಸಾಲ ತೀರಿದ್ರೆ ನಮ್ಗೆ ಎಷ್ಟೋ ನೆಮ್ಮದಿ ಸಿಕ್ಕದಂಗಾಗತ್ತೆ ಅನ್ನುವಂತಹ ಮಾತನ್ನ ನಮ್ಮ ಹನುಮಂತ ಅಂತ ರೈತನ ಮಗಳು ಹೇಳಿದ್ರು ಅದನ್ನ. ಎಸ್ ಸರ್, ನಿಮ್ಮ ಹೆಸರಲ್ಲಿ ಚೆಕ್ ಅನ್ನ ಬರೆದಿದ್ದಾರೆ ಶೀಲಾ ಅವರೇ? ಓಕೆ, ನನ್ನ ಹೆಸರು ಮೆನ್ಷನ್ ಮಾಡ್ತೀನಿ. ಹನುಮಂತ ಅಂತ HANUMANTA. ಹನುಮಂತ ದತ್ತಪ್ಪ. ದತ್ತಪ್ಪ ಅಲ್ವಾ? DATTAPPA. ಓಕೆ, ದತ್ತಪ್ಪ ಕೂಸನೂರು. ಓಕೆ, ನಿಮ್ಮ ಅಕೌಂಟ್ ನಂಬರ್ ಬರೀತಾ ಇದ್ದೀನಿ ಮೇಡಮ್. ಇದು ಪಕ್ಕ 3620. ಮೇಡಮ್, ಅಕೌಂಟ್ ನಂಬರ್ ಅಪ್ಪ ಇನ್ನೊಂದು ನಂಬರ್ ಕೊಟ್ರು, ಅಮ್ಮನ ಹತ್ರ ಕೊಟ್ಟಿದ್ರಂತೆ. ಆ ನಂಬರ್ ಹೇಳ್ತೀನಿ ಮೇಡಮ್. ಪಕ್ಕ ಅದೇನಾ? ಹೌದು ಮೇಡಮ್. ಪಕ್ಕನಾ? ಪಕ್ಕ ಮೇಡಮ್. ಅಲ್ಲ, ಪ್ರಾಬ್ಲಮ್ ಆದ್ರೆ ಮತ್ತೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೆ ಕೇಳಿದೆ. ಅದು ಮೇಡಮ್, ಅಂದ್ರೆ 36 ಅದು 204 ನಂಬರ್ ಇರೋದಕ್ಕೆ ನಾನೇ ಅಪ್ಪನ ಕೇಳಿದೆ ಮೇಡಮ್. ಅವ್ರು ಇಲ್ಲ, ನಂಬರ್ ಚೇಂಜಸ್ ಮಾಡ್ಕೊಡ್ತೀನಿ ಅಂದಿದ್ದಾರೆ, ನಾನು ಕೇಳ್ತೀನಿ ಅಂತ ಹೇಳಿದ್ರು. ಅಮ್ಮನ ಹತ್ರ ಕೊಟ್ಟು ಹೋಗಿದಾರಂತೆ ಮೇಡಮ್. ಹೌದು, ಓಕೆ, ಹೇಳಿ ಆ ನಂಬರ್ ಹೇಳಿ. 89 00 48 45 ಓಕೆ 159. ಇದು ಹನುಮಂತ ದತ್ತಪ್ಪ ಕೂಸನೂರ್. ಕೂಸನೂರ್ ಮೇಡಮ್. ಆ ಅಕೌಂಟ್ ನಂಬರ್ ಇದು. ಹೌದು ಮೇಡಮ್. ಬರೆಯೋದ ಅದನ್ನೇ? ಹಾ ಮೇಡಮ್. ಓಕೆ, 890048451559. ಹಾ ಮೇಡಮ್. ಓಕೆ, ಎಸ್ ರೆಡಿ ಇದೆ ನಿಮ್ಮ ಚೆಕ್. ನಿಮ್ಮ 10,000 ರೂಪಾಯಿಯ ಚೆಕ್ ರೆಡಿ ಇದೆ. ಜೇಡ್ರಳ್ಳಿ ಕೃಷ್ಣಪ್ಪ ಸರ್ ಇದಾರೆ ಇಲ್ಲಿ, ಅವ್ರ ಕೈಲಿ ಕೊಟ್ಟಿದ್ದೀನಿ. ನೀವು ಟಿವಿ ನೋಡ್ತಾ ಇದ್ರೆ ನೋಡ್ಬೋದು, ಹೆಸರು ಮತ್ತು ಅಕೌಂಟ್ ನಂಬರ್ ಕರೆಕ್ಟ್ ಆಗಿದೆಯಾ ಅಂತ ನೀವು ಚೆಕ್ ಮಾಡಬಹುದು. ನೋಡಿಮ್ಮ. ನೋಡ್ತಾ ಇದ್ದೀನಿ ಮೇಡಮ್. ಹನುಮಂತ ದತ್ತಪ್ಪ ಕೂಸನೂರ್ 890048451559 ನಿಮ್ಮ ಅಕೌಂಟ್ ನಂಬರ್. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಫೋನ್ ನಂಬರು? ಹಾ ಮೇಡಮ್, ಹೇಳಿ. 97 42 45 64 ಓಕೆ 98. ಫೈನ್. ನಮ್ಮ ರಿಪೋರ್ಟರ್ ಇರ್ತಾರೆ ಅಲ್ಲಿ, ಹಾವೇರಿ ರಿಪೋರ್ಟರ್, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಚೆಕ್ ನ ನಿಮ್ಗೆ ತಲುಪಿಸ್ತಾರೆ. ಓಕೆ ಮೇಡಮ್. ಓಕೆ, ಜೇಡ್ರಳ್ಳಿ ಕೃಷ್ಣಪ್ಪ ಸರ್ ಇದಾರೆ, ನಿಮ್ಗೆ ಚೆಕ್ ಕೊಟ್ಟಿದ್ದು ಅವರೇ. ಮಾತಾಡದಿದ್ರೆ ಮಾತಾಡಿ. ಹಾ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮಂತವ್ರು ಇರೋದ್ರಿಂದ ನಮ್ ರೈತರಿಗೆ ಜೀವನ. ನಾವು ರೈತರೇ ಕಷ್ಟ ಬಿದ್ದು ರೈತರಾಗಿ ಮತ್ತೆ ಬೆಂಗಳೂರಿಗೆ ಕೆಲಸ ಅರಿಸಿ ಬಂದು ಮತ್ತೆ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ನಾವು ಇವಾಗ ಸಮಾಜಮುಖಿ ಕೆಲಸ ಮಾಡ್ತಾ ರೈತರ ಜೊತೆ ನಾವು ಈಗಲೂ ಇದ್ದೀವಿ, ಮುಂದೇನು ಇರಬೇಕು ಅನ್ನೋ ಒಂದು ಮನಸ್ಸಿನ ಇಚ್ಛೆ. ಹಾಗಾಗಿ ನಮ್ಮ ಸಮಯ ನ್ಯೂಸ್ ಅವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರ ಮುಖಾಂತರ ನಮ್ಮಂತವ್ರು 100 ಜನ ಸಹಾಯ ಮಾಡೋದಕ್ಕೆ ಇವತ್ತು ರೈತರ ಕಷ್ಟಗಳನ್ನ ಅರ್ಥವ್ರು ಮಾಡೋರು ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆಯ ಮುಖಾಂತರ ಜನತೆಗೆ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಅಭಿಲಾಷೆ, ಅದ್ರಲ್ಲಿ ನಾನು ಒಬ್ಬ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಶೀಲಾ ಅವರೇ, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ರೈತರ ಸಂಕಷ್ಟಕ್ಕೆ ನಿಜಕ್ಕೂ ಕೂಡ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ನೋಡಿದ್ರಿ. ನಾವು ಈ ಅಭಿಯಾನವನ್ನ ಆರಂಭ ಮಾಡಿದಾಗ ಅದೇ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ವಿ. ಯಾರಿಗೆ ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಯೋ ಖಂಡಿತವಾಗ್ಲೂ ಅವರು ಬರಬಹುದು, ಈ ಒಂದು ವೇದಿಕೆ ಕಲ್ಪಿಸ್ಕೊಡ್ತೀವಿ, ನೀವೇ ಚೆಕ್ ಅನ್ನ ಕೊಡಿ ರೈತರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ವಿ. ಬಹಳಷ್ಟು ಮಂದಿ ಬಂದಿದ್ದಾರೆ, ಚೆಕ್ ಅನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಸಂತೋಷನೇ. ಯಾಕಂದ್ರೆ ನಾವು ಅಂತದೊಂದು ಯೋಚನೆಯನ್ನ ಇಟ್ಕೊಂಡು ಒಂದ್ ಹೆಜ್ಜೆ ಮುಂದೆ ಇಟ್ವಿ. ಆದ್ರೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಈಗ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಇದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ನಾವು ಬೇರೆ ಕಾರ್ಯಕ್ರಮ ಅಂತ ನೋಡಿದಾಗ್ಲೂ ಕೂಡ ಅಲ್ಲೇನು ರೈತರೇ ಕಾಲ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಆ ಲೈನ್ಸ್ ಓಪನ್ ಆದ್ರೆ ಸಾಕು, ರೈತರೇ ಕಾಲ್ ಮಾಡ್ತಾ ಇದ್ದಾರೆ. 10,000 ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್, ತುಂಬಾ ದೊಡ್ಡ ಅಮೌಂಟ್ ನಮ್ಮ ಕಷ್ಟದಲ್ಲಿರುವಂತಹ ರೈತರಿಗೆ. ಎಸ್ ಸರ್,
ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ, ಖಂಡಿತ. ಈಗ ಏನಾಗಿದೆ, ದುಡಿದು ಹಣನೇ ಬರ್ಲಿಲ್ಲ ಅಂದಾಗ ಒಂದೊಂದು ರೂಪಾಯಿ ಹಣನು ಮೌಲ್ಯಗಳು ಅರ್ಥ ಕೊಡ್ತದೆ. ಬಹಳ ಸ್ವಾಭಿಮಾನಿಯಾಗಿ ಬದುಕ್ತವ್ರಿಗೆ ಮತ್ತೆ ಅವರೇ ಬೇರೆಯವ್ರಿಗೆ ಸಹಕಾರ ಕೊಡುವಂತ ರೈತರಿಗೆ ಬಹಳ ಮನಸ್ಸು ಕುಗ್ಗುವಂತ ಸಮಯ. ಹಾಗಾಗಿ ಹಣದ ಬೆಲೆ ಮತ್ತು ಆ ದುಡಿಮೆಯ ಬೆಲೆ ಎರಡೂ ಗೊತ್ತಿರೋದ್ರಿಂದ ಈ ಹಣಕ್ಕೆ ಅಮೂಲ್ಯವಾದಂತ ಗೌರವ ಅವ್ರಿಗೆ ಸಿಗ್ತದೆ ಅಂತ ನಾನು ಬಯಸ್ಕೊಂಡಿದ್ದೀನಿ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಎಷ್ಟೇ ಎಕರೆ ಜಮೀನಿರ್ಲಿ, ಮಳೆ ಆಗ್ಲಿಲ್ಲ ಅಂತ ಅಂದಾಗ ಸರ್ ಏನು ಮಾಡೋದಕ್ಕೆ ಕೂಲಿ ಕೆಲಸ ಮಾಡೋದಕ್ಕೆ ಹೋದ್ರು ಒಂದ್ 100 ರೂಪಾಯಿ ಸಿಕ್ಕಿದ್ರೆ ಸಾಕು ದಿನಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತ ಟೈಮಲ್ಲಿ ಇದು 10,000 ರೂಪಾಯಿ ಸಿಕ್ಕಿದ್ರೆ ಖಂಡಿತ ಏನೋ ಒಂದಕ್ಕಾಗತ್ತೆ, ಏನೋ ಒಂದು ಚಿಕ್ಕ ಪುಟ್ಟ ನಾವು ಬೆಳೆ ಬೆಳೆಯೋದಕ್ಕಾದ್ರೂ ಮುಂದಾಗ್ಬೋದು, ಅಷ್ಟು ಹೊರೆ ಕಡಿಮೆ ಆಗುತ್ತೆ. ಮತ್ತೊಂದು ವಿಷಯ ಏನು ಅಂದ್ರೆ, ಇವತ್ತು ಬ್ಯಾಂಕ್ಗಳಿಗೆ ಹೋಗಿ ನೀವು ಎಲ್ಲಾ ದಾಖಲೆಗಳನ್ನ ಕೊಟ್ಟರೂ ಸಹ ಇವತ್ತು ಹಣ ಕೊಡೋದಕ್ಕೆ ಬ್ಯಾಂಕ್ಗಳು ಕೊಟ್ಟ ಸಾಲದ ಮೇಲೆ ಸಾಲ ಕೊಡೋದಿಲ್ಲ. ಹಾಗಾಗಿ ಅವ್ರ ಅನಿವಾರ್ಯತೆ ಏನು ಅಂದ್ರೆ, ಎಲ್ಲೋ ಒಂದು ಕಡೆ ಭೂಮಿ ನೋಡಿ ಭೂಮಿ ತಾಯಿ ಕೈ ಮುಗಿದು ಆಕಾಶ ನೋಡುವಂತ ಪರಿಸ್ಥಿತಿಯಲ್ಲಿ ಇದಕ್ಕೆ ಬಹಳ ಹಣಕ್ಕೆ ಒಂದು ಹೊತ್ತಿದೆ, ಅವ್ರಿಗೆ ಆಶ್ರಯ ಆಗ್ತದೆ. ಮತ್ತೆ ಇದು ಮೊದಲು ಅಲ್ಲ, ಕೊನೆಯಲ್ಲ. ಇವಾಗ ನಿಮ್ಮಂತ ಒಂದು ಸಮಯ ಟಿವಿನಲ್ಲಿ ಪ್ರಾರಂಭ ಮಾಡಿದಿರಿ, ಇದು ಒಂದು ದಿನ ಬೃಹತ್ಕಾರವಾಗಿ ಬೆಳೀತದೆ. ಹಾಗಾಗಿ ಸಾಕಷ್ಟು ರೈತರಿಗೆ ಇದು ಒಂದು ಕೊಡುಗೆ ಆಗ್ತದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಎಸ್, ಖಂಡಿತವಾಗ್ಲೂ ಬಹಳಷ್ಟು ಕಾಲ್ಸ್ಗಳು ಕೂಡ ಬರ್ತಾ ಇದೆ. ರೈತರು ಕೂಡ ಹೇಳ್ತಾ ಇರೋದು ಅದೇ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ರೈತರ ಪರವಾದಂತಹ ಸಂದೇಶಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು ನಾವು ನೋಡ್ತೀವಿ. ವಿ ಆರ್ ವಿತ್ ಯು ಅಥವಾ ನಾನ್ ಸಪೋರ್ಟ್ ಮಾಡ್ತೀನಿ ಅಲ್ವಾ, ಐ ಸಪೋರ್ಟ್ ಫಾರ್ಮರ್ ಅನ್ನುವಂಥದ್ದು ಮೆಸೇಜ್ಗಳನ್ನ ನಾವು ನೋಡ್ತೀವಿ. ಆದ್ರೆ ಅದರಿಂದ ರೈತನ ಹೊಟ್ಟೆ ತುಂಬೋದಿಲ್ಲ. ರೈತ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಳೆ ಬರ್ತಾ ಇಲ್ಲ, ಒಂದು ಕಡೆ ಬೇಸಾಯ ಮಾಡೋದಕ್ಕೆ ಅಂತ ಹೆಜ್ಜೆ ಇಟ್ಟಿರ್ತಾರೆ, ಸಾಲ ಸೋಲ ಮಾಡಿ ಬೀಜ ಬಿತ್ತನೆ ಮಾಡಿರ್ತಾರೆ, ಆಕಾಶ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಳೆ ಬಂದಿಲ್ಲ ಅಂತ ಅಂದಾಗ ಅಲ್ಲಿ ಸಾಲ ಮಾಡಿ ಹಾಕದಂತಹ ಬೀಜಗಳಾಗಿರ್ಬೋದು ಅಥವಾ ಅವ್ರು ಪಟ್ಟಂತಹ ಶ್ರಮ ಆಗಿರ್ಬೋದು, ಅದು ವ್ಯರ್ಥ ಆಗ್ಬಿಡತ್ತೆ. ಆ ಕಡೆ ಸಾಲನೂ ತೀರ್ಸೋದಕ್ಕಾಗಲ್ಲ, ಈ ಕಡೆ ಮುಂದೆ ಜೀವನ ಹೇಗೆ ಅನ್ನುವಂತಹ ಪರಿಸ್ಥಿತಿ ಕೂಡ ಬಂದ್ಬಿಡತ್ತೆ. ಅಂತಹ ಕಷ್ಟದಲ್ಲಿರುವಂತಹ ರೈತನಿಗೆ ನಾವು ಬರೀ ಬಾಯಿ ಮಾತಲ್ಲಿ ಒಂದು 4 ಮಾತುಗಳನ್ನ ಆಡೋದ್ರ ಮೂಲಕ ಸಹಾಯ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಮಯ ನ್ಯೂಸ್ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ. ಸರ್ಕಾರದ ಗಮನ ಸೆಳೆಯುವಂತಹ ಒಂದಷ್ಟು ಕೆಲಸಗಳನ್ನ ಸಮಯ ನ್ಯೂಸ್ ಈ ಹಿಂದಲೂ ಕೂಡ ಮಾಡಿದೆ. ಯಾಕಂದ್ರೆ ರೈತ ಸಾಲದ ಸುಳಿಗೆ ಸಿಕ್ಕಾಕೊಂಡು ಅದರಿಂದ ಹೊರಗಡೆ ಬರೋದಕ್ಕಾಗದೆ ಆತ್ಮಹತ್ಯೆಯ ದಾರಿಯನ್ನ ಹಿಡಿತಾ ಇದ್ದದರ ಬಗ್ಗೆಯೂ ಕೂಡ ಸಮಯ ನ್ಯೂಸ್ ದನಿ ಎತ್ತಿತ್ತು. ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕು. ಅದು ರಾಜ್ಯ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾವುದೇ ಪಕ್ಷಗಳಿರಲಿ, ರೈತರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅಂತ ಸರ್ಕಾರದ ಗಮನ ಸೆಳೆಯುವಂತಹ ಕಾರ್ಯಕ್ರಮವನ್ನು ಕೂಡ ಸಮಯ ನ್ಯೂಸ್ ಹಿಂದೆ ಬಹಳಷ್ಟು ಮಾಡಿದೆ. ಆದ್ರೆ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಅಭಿಯಾನ. ಇದು ರೈತರಿಗೆ ಈ ಸಂಸ್ಥೆಯಿಂದ ಸಹಾಯ ಆಗಲಿ, ಇಷ್ಟು ದಿನ ನಾವು ಸರ್ಕಾರದ ಗಮನ ಸೆಳಿಬೇಕು, ಇಲಾಖೆಯ ಗಮನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಈಗ ನಿಜಕ್ಕೂ ನಾವೇ ನೇರವಾಗಿ ರೈತರ ಒಂದು ಸಹಾಯಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿದ್ವಿ ಮೊನ್ನೆ. ಅದಾದ ನಂತರ ಬಂದಂತಹ ರೆಸ್ಪಾನ್ಸ್ ನೋಡ್ತಾ ಇದ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗತ್ತೆ. ಜೆಡಿಎಲ್ಲಿ ಕೃಷ್ಣಪ್ಪ ಅವರಾಗಿರ್ಬೋದು, ಮಂಜುಳಾ ಮೇಡಮ್ ಈಗ ಬೆಳಿಗ್ಗೆ 10 ಗಂಟೆಗೆ ಅವರು ಬಂದು ಕೂತು ಚೆಕ್ ಅನ್ನ ಕೊಟ್ರು. ಅವರು ಯಾಕಂದ್ರೆ ಅವ್ರು ಇಡೀ ವರ್ಷದ ಸಂಬಳವನ್ನ ಅವರು ರೈತರಿಗೋಸ್ಕರ ಅಂತ 7 ಚೆಕ್ ಅನ್ನ ಕೊಟ್ಬಿಟ್ಟು ಹೋದ್ರವರು. ನಿಜಕ್ಕೂ ಅದೆಲ್ಲವನ್ನ ನೋಡ್ತಾ ಇದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ನಮ್ಮ ರಾಜ್ಯದ ರೈತರು ಒಬ್ಬಂಟಿಯಲ್ಲ ಅಥವಾ ಅವರು ಅಸಹಾಯಕರಲ್ಲ, ಅವರ ಜೊತೆ ನಾವೆಲ್ಲರೂ ಇದೀವಿ ಅನ್ನುವಂಥದ್ದು ಈ ಮೂಲಕ ನಿಜಕ್ಕೂ ಗೊತ್ತಾಗಿರುತ್ತೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವರೇ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ನಮ್ದು ಬೇಲೂರು, ಹಾಸನ ಡಿಸ್ಟ್ರಿಕ್ಟ್, ಆಂದಲೆಯಿಂದ ಮೇಡಮ್. ಬೇಲೂರು, ಹಾಸನ ಡಿಸ್ಟ್ರಿಕ್ಟ್ ಅಲ್ವಾ? ಹೌದು ಮೇಡಮ್. ಓಕೆ, ಹೇಗಿದ್ದೀರಾ ಮಂಜುನಾಥ್ ಅವರೇ? ಮೇಡಮ್ ಚೆನ್ನಾಗಿದ್ದೀವಿ. ಮಳೆ ಇಲ್ಲ, ಬೆಳೆ ಇಲ್ಲ, ಬೋರಲ್ಲಿ ನೀರೆಲ್ಲ ನಿಂತೋಗಿದಾವೆ. ಓಕೆ, ಕೆರೆಯಲ್ಲಿ ನೀರಿಲ್ಲ, ಅದೇ ಪ್ರಾಬ್ಲಮ್. ಆದ್ರೆ ಹಾಸನ ಅಂತ ಅಂದಾಗ ಒಂದು ಬೇಜಾರು. ಯಾಕಂದ್ರೆ ಬಹಳಷ್ಟು ಜನ ರೈತರು ಈ ಸಾಲ, ಮಳೆ ಇಲ್ಲ ಅನ್ನೋ ಕಾರಣಕ್ಕೆ ಹೇಳಿ ಮೇಡಮ್, ಅದು ಬೇಜಾರಾಗತ್ತೆ ಅಲ್ವಾ, ಆತ್ಮಹತ್ಯೆ ದಾರಿ ಹಿಡಿದ್ರು ಅಂತ ಬಹಳಷ್ಟು ಸುದ್ದಿಗಳು ಹಾಸನದಿಂದ ಬಂತು. ಹೌದು ಮೇಡಮ್, ನಿಜವಾಗ್ಲೂ ಬೇಸರ ಆಗತ್ತೆ ಅದು.
ಎಲ್ಲ ರೈತರು ಜಾಸ್ತಿ ಆದ್ರೂ ಸ್ವಲ್ಪ ಬೋರಲ್ಲಿ ನೀರಿದ್ದು ಮಳೆ ಸ್ವಲ್ಪ ಚೆನ್ನಾಗ್ ಆಗ್ಬಿಟ್ರೆ ಬೆಳೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗ್ ಬರುತ್ತೆ. ಎಷ್ಟು ಎಕರೆ ಇದೆ ಜಮೀನು? ಮೇಡಮ್ ನಮ್ದು 1.25 ಎಕರೆ ಇದೆ. 1.25 ಎಕರೆ. ಏನ್ ಬೆಳಿತೀರಾ? ಸ್ವಲ್ಪ ಜಾಸ್ತಿ ಇದೆ. ಓಕೆ. ಜೋಳ ಹಾಕಿದೀವಿ. ಓಕೆ. ಜೋಳ ಬೆಳೆಯೋದಾ? ಜೋಳ ಬೇರೆ ಬೆಳಿತೀವಿ ಮೇಡಮ್. ಈಗ ಮಳೆ ಇಲ್ಲ ಅಂದ್ರೆ ಇನ್ನೇನ್ ಜೋಳ ಆದ್ರೆ ಸ್ವಲ್ಪ ಮಳೆಗೆ ಸ್ವಲ್ಪ ಬಂದಿಲ್ಲ, ಹಂಗಾಗಿ ಜೋಳ ಒಂದ್ ಹಾಕಿದೀವಿ ಮೇಡಮ್. ಮಳೆ ಇದ್ರೆ ಎಲ್ಲ ಬೆಳೆ ಮಾಡ್ಬೋದು. ಅದೇ. ಓಕೆ. ಯಾರ್ಯಾರು ಇರೋದು ಮನೇಲಿ? ನಾನು, ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ, ನನ್ ತಂಗಿ. ಏನೇನ್ ಬೆಳಿತಾ ಇದ್ದೀರಾ? ಮೇಡಮ್ ಜೋಳ ಇವಾಗ ಹಾಕಿದೀವಿ ಅಷ್ಟೇ ಮೇಡಮ್, ಇನ್ನೇನು ಹಾಕಿಲ್ಲ. 1.5 ಎಕರೆ ಪೂರ್ತಿಗೂ ಜೋಳ ಹಾಕಿದ್ವಿ. ಓಕೆ 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 ಓಕೆ. ಎಸ್. ಓಕೆ. ಮಂಜುನಾಥ್ ಅವರೇ, ಹೇಳಿ ಮೇಡಮ್. ನಿಮ್ಗೆ ಎಷ್ಟು ವಯಸ್ಸು? ವಯಸ್ಸು ನನಗೆ 15. 15 ವರ್ಷನಾ? ಅಲ್ಲ 24. ಯಾಕೆ 15 ಅಂತ ಯಾಕಂದ್ರಿ? ನಮ್ಮ ಅಣ್ಣನ ಹೇಳ್ಬಿಟ್ಟೆ. ಅಣ್ಣ ತಮ್ಮ ಅಲ್ಲ, ಅಣ್ಣ. ನಿಮಗೆ ಎಷ್ಟು ವರ್ಷ? ಮೇಡಮ್ ನನಗೆ 23. 23. ಹೌದು ಮೇಡಮ್. ನಿಮ್ಮ ಅಣ್ಣಂಗೆ? ನಮ್ಮ ಅಣ್ಣಂಗೆ 25. 25. ಕನ್ಫ್ಯೂಸ್ ಮಾಡ್ಬಿಟ್ರಿ ಮಂಜುನಾಥ್. ನಮ್ಮ ನಮ್ಮ ತಂಗಿ ಒಬ್ಳಿದಾಳೆ ಮೇಡಮ್. ತಂಗಿಗೆ ಎಷ್ಟು ವರ್ಷ? ತಂಗಿಗೆ 16. ತಂಗಿ 16. 3 ಜನ ಮಕ್ಕಳಾ? ಹೌದು ಮೇಡಮ್, 3 ಜನ. ಓಕೆ. ತಂದೆ ಇದಾರೆ ಮೇಡಮ್. ತಂದೆ ತಾಯಿ ಯಾರ್ಯಾರಿರೋದು ಮನೇಲಿ? ತಾಯಿ, ನಮ್ಮ ಅಜ್ಜಿ, ಅಜ್ಜ. ಅಜ್ಜ ಅಜ್ಜಿ, ನೀವು 3 ಜನ ಮಕ್ಕಳು, ತಂದೆ ತಾಯಿ. ಹೌದು ಮೇಡಮ್. ಓಕೆ. ಜಮೀನ್ ಇರೋದು 1.25 ಎಕರೆ. 1.25 ಎಕರೆ. 1.5 ಸ್ವಲ್ಪ ಜಾಸ್ತಿ ಇದೆ. ಓಕೆ. 1.5 ಎಕರೆ ಜಮೀನ್ ಇದೆ. ಜೋಳ ಬೆಳೆಯೋದು. ಹೌದು. ಮಳೆ ಇಲ್ಲ ಅಂದ್ರೆ ಕಷ್ಟ. ಮಳೆ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಓಕೆ. ಈ ವರ್ಷ ಏನ್ ಹಾಕಿದೀರಾ? ಜೋಳನೇನಾ? ಇವಾಗ್ಲೂ ಜೋಳನೇ ಹಾಕಿದೀವಿ. ಮಳೆ ಇಲ್ಲ, ಎಲ್ಲ ಒಣಗ್ತಾ ಇದೆ. ಈಗ ನೀವು ಜೋಳ ಹಾಕಿದಿರಲ್ಲ, ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದ್ರಿ ಅದಕ್ಕೆ? ಜೋಳಗೆ ಈಗ ಒಂದು 15,000 ಖರ್ಚು ಮಾಡಿದೀವಿ ಮೇಡಮ್. ಓಕೆ. ಈಗ ಮಳೆ ಇಲ್ಲ ಅಂದ್ರೆ 15,000 ಹೋದಂಗೆ. ಗೊಬ್ಬರ ಹಾಕ್ಬೇಕು. ಮಳೆ ಬಂದಿಲ್ಲ. ಮಳೆ ಬಂದ್ರೆ ಅದಕ್ಕೊಂದು ಅದು ಗೊಬ್ಬರ ಅದು ಇದು ಅಂತ ಹಾಕ್ತಿವಿ. ಮಳೆ ಆದ್ರೆ ಗೊಬ್ಬರ ಕರೆಕ್ಟ್ ಆಗ್ಬಿಡುತ್ತೆ ಮೇಡಮ್, ಗೊಬ್ಬರ ಹಾಕ್ಬೋದು. ಓಕೆ ಓಕೆ. ಎಷ್ಟಿದೆ ಸಾಲ? ಸಾಲ ಮೇಡಮ್ PLD ಬ್ಯಾಂಕ್ ಅಲ್ಲಿ 1 ಲಕ್ಷ ಇದೆ. ಯಾವ ಬ್ಯಾಂಕ್ ಅಲ್ಲಿ? PLD, ಇದು ಸೊಸೈಟಿ ಅಂತಾರೆ ಮೇಡಮ್, ಸೊಸೈಟಿ ಬ್ಯಾಂಕ್. 1 ಲಕ್ಷ ಇದೆಯಾ? ಹೌದು ಮೇಡಮ್. ಓಕೆ. ಈ ಸಾಲ ಮನ್ನಾದೇನು ಯೂಸ್ ಆಗಿಲ್ವಾ ನಿಮ್ಗೆ? ಮೇಡಮ್ ಅದು ನಮ್ದು ಎಲ್ಲ ಸಾಲ ಇನ್ನು ಕಟ್ತಾ ಇದ್ವು, ಆಮೇಲೆ ಬಡ್ಡಿ ಅಷ್ಟೇ ಇದಾಗಿದೆ ಮೇಡಮ್ ನಮ್ದು. ಎಷ್ಟಿತ್ತು ಬಡ್ಡಿ? ಬಡ್ಡಿ ಎಷ್ಟು ಬಡ್ಡಿ ಇರ್ಲಿಲ್ಲ. ಅಲ್ಲ, ಈಗ 50,000 ಸಾಲ ಮನ್ನಾ ಅಂತ ಅಂದ್ರಲ್ಲ. ಹೇಳಿ ಮೇಡಮ್. ಅದಕ್ಕೆ ಇದು ಬೆಳೆ ಸಾಲ ಇದ್ರೆ ಮಾತ್ರ ಕೊಡ್ತಾರೆ ಅಂತ ಅಂದ್ರು ಮೇಡಮ್. ನಮ್ದು ಎತ್ತು ಗಾಡಿ ಲೋನ್ ತಗೊಂಡಿದ್ವು. ಎತ್ತು ಗಾಡಿ ಲೋನಿಗೆಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಬೆಳೆ ಸಾಲ ಇದ್ರೆ ಮಾತ್ರ ಬ್ಯಾಂಕಲ್ಲಿ. ಏನ್ ಮೇಡಮ್? ಅಲ್ಲ, ಅದ್ರಲ್ಲೂ ಇರೋ ಒಂದಷ್ಟು ರೆಸ್ಟ್ರಿಕ್ಷನ್ ಇಂದ ಪ್ರಾಬ್ಲಮ್ ಆಯ್ತು ಅಂತನಾ? ಹೌದೌದು. ಬರೀ ಬೆಳೆ ಸಾಲ ಮಾತ್ರ ಇದ್ರೆ 50,000 ಮಾತ್ರ ಮನ್ನಾ ಅಂತ ಹೇಳಿದ್ರು. ಓಕೆ. ಈಗ PLD ಬ್ಯಾಂಕ್ ಅಲ್ಲಿ 1 ಲಕ್ಷ ರೂಪಾಯಿ ಇದೆ. ನಮ್ದು ಎತ್ತು ಗಾಡಿ ಲೋನ್ ಸಾಲ ಇದೆ. ಆಮೇಲೆ ಕೆನರಾ ಬ್ಯಾಂಕ್ ಅಲ್ಲಿ ಬೆಳೆ ಸಾಲನೇ ಇದೆ, 1 ಲಕ್ಷ ಇದೆ ಮೇಡಮ್. 1 ಲಕ್ಷ ಕೆನರಾ ಬ್ಯಾಂಕ್ ಅಲ್ಲಿ ಇರೋದು ಬೆಳೆ ಸಾಲ. ಒಂದು ಇದೆ ಮೇಡಮ್, 2 ಇದೆ, 2 ಬ್ಯಾಂಕ್ ಅಲ್ಲಿ ಇದೆ. ಈಗ ಆಲ್ಮೋಸ್ಟ್ 2 ಲಕ್ಷ ಆಯ್ತು ಅಲ್ವಾ? ಈ 2 ಲಕ್ಷ ಅಮೌಂಟ್ಗೆ ನಾವು ಕೊಡೋ 10,000 ನಿಮಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? ಮೇಡಮ್ ಇವಾಗ ಬೆಳೆಗೆ ಗೊಬ್ಬರ ಏನಾದ್ರು ಮಳೆ ಬಂದ್ರೆ ಗೊಬ್ಬರ ಹಾಕ್ತಿವಿ. ಬಿಟ್ರೆ ಇವಾಗ ಅದು ಇದು ಮನೆಗೆ ಸಾಮಾನು. ಓಕೆ. ಈ 2 ಲಕ್ಷ 4 ಲಕ್ಷ ಸಾಲ ಇರೋರಿಗೆ 10,000 ರೂಪಾಯಿ ಅನ್ನೋದು ಚಿಕ್ಕ ಅಮೌಂಟ್ ಅನ್ಸುತ್ತಾ, ದೊಡ್ಡ ಅಮೌಂಟ್ ಅನ್ಸುತ್ತಾ? ಮೇಡಮ್ ಇವಾಗ ದೊಡ್ಡ ಅಮೌಂಟ್ ಅನ್ಸುತ್ತೆ ಮೇಡಮ್. ಈಗ ಈ ಬರಗಾಲದಲ್ಲಿ ಈಗ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ಸ್ವಲ್ಪ ದೊಡ್ಡ ಅಮೌಂಟ್ ಅನ್ಸುತ್ತೆ. ಯಾಕೆಂದ್ರೆ ಇವಾಗ ಈಗಿನ ಕಾಲದಲ್ಲಿ 100 ರೂಪಾಯಿಗೂ ಇವಾಗ ಬೆಲೆ ಇದೆ. ತುಂಬಾ ದೊಡ್ಡ ಅಮೌಂಟೇ ಆಗುತ್ತೆ. ಈಗ 10,000 ಅದೇನು ಸಣ್ಣ ಅಮೌಂಟ್ ಏನಲ್ಲ ಮೇಡಮ್, ತುಂಬಾ ದೊಡ್ಡ ಅಮೌಂಟ್. ಅಲ್ಲ, ನಾನ್ ಹೇಳ್ತೀನಿ, ನನಗೂ 10,000 ರೂಪಾಯಿ ಚಿಕ್ಕ ಅಮೌಂಟ್ ಅಲ್ಲ, ಭಾರಿ ದೊಡ್ಡ ಅಮೌಂಟೇ ಅದು. ಆದ್ರೆ ಕಷ್ಟದಲ್ಲಿರುವಂತಹ ನಮ್ಮ ರೈತರಿಗೂ ಕೂಡ 10,000 ರೂಪಾಯಿ ಅನ್ನೋದು ಭಾರಿ ದೊಡ್ಡ ಅಮೌಂಟ್. ಆದ್ರೆ ನೀವು ಲಕ್ಷ ಲಕ್ಷ ಅಂತ ಸಾಲ ಹೇಳಿದಾಗ ಸೊ ನಿಮ್ಗೆ 10,000 ರೂಪಾಯಿ ಅನ್ನೋದು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ. ಅದಕ್ಕೆ ಮೇಡಮ್ ಅದು ತುಂಬಾ ಇದ್ರಾಗಿಲ್ಲ ತಗೊಂಡಿದ್ದು ಮೇಡಮ್. ನಾವು ಜಮೀನು ಬೋರ್ ಕೊರ್ಸಕ್ಕೆ ಮತ್ತೆ ಜಮೀನಿಗೆ ಪೈರ್ ಮಾಡಕ್ಕೆಲ್ಲ ಸಾಲ ತಗೊಂಡಿದ್ವಿ, ಬೆಳೆ ಸಾಲ. ಓಕೆ. ಅದೇ ನಾವು ಇದ್ರಲ್ಲಿ ತಗೊಂಡ್ಬಿಟ್ಟಿದ್ರೆ ಬೆಳೆ ಸಾಲ ಮನ್ನಾ ಆಗ್ಬಿಡೋದು. ನಾವು ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡ್ಬಿಟ್ಟಿದ್ವಿ. ಎಸ್ ಮಂಜುನಾಥ್ ಅವರೇ, ಯಾರ ಹೆಸರಲ್ಲಿ ಸಾಲ ಇದೆ? ನಾಗರಾಜ್, ನಮ್ಮ ಅಪ್ಪನ ಹೆಸರಲ್ಲಿ ಮೇಡಮ್. ನಾಗರಾಜ್, NAGARAJ. ನಾಗರಾಜ್.
ಜೆ ಎ ಅಲ್ವಾ? ನಾಗರಾಜ AP. ಓಕೆ, ನಾಗರಾಜ್ ಅಷ್ಟೇನಾ ಅಥವಾ ಇನಿಷಿಯಲ್ ಏನಾದ್ರು ಇದೆಯಾ? ನಾಗರಾಜ AP. AP. ಹೌದು ಮೇಡಮ್. ಓಕೆ, ಅಕೌಂಟ್ ನಂಬರು 5620 5620 101 ಓಕೆ 40 ಹ್ಮ್ 20 4020. 40. ಓ, 4 ಹಾಕ್ಬೇಕಾ? ಹೌದು ಹೌದು ಮೇಡಮ್, 40 1 2 3 4 40 ಹಾಕಿ 20. ಇನ್ನೊಂದ್ಸಲ ಹೇಳ. 5620 101 0000 ಹೌದು ಮೇಡಮ್, 0000 20 ಹೌದು ಮೇಡಮ್. ಕರೆಕ್ಟಾ? ಹೌದು ಮೇಡಮ್. ಎಸ್ ಮಂಜುನಾಥ್ ಅವರೇ, ಹೇಳಿ ಮೇಡಮ್. ನಿಮಗ್ ಚೆಕ್ ಕೊಡ್ತಾ ಇರೋದು ಜೇಡ್ರಳ್ಳಿ ಕೃಷ್ಣಪ್ಪ ಅವರು. ಜೇಡ್ರಳ್ಳಿ ಕೃಷ್ಣಪ್ಪ, ಗೊತ್ತಾಯ್ತು ಮೇಡಮ್. ಗೊತ್ತಾಯ್ತಾ? ನೋಡಿದ್ರಾ? ನೋಡ್ತಾ ಇದ್ದೀನಿ ಮೇಡಮ್. ಎಸ್, ಅವರು ಬಹಳಷ್ಟು ಈ ರೀತಿ 4 ಜನಕ್ಕೆ ಸಹಾಯ ಆಗುವಂತಹ ಕೆಲಸಗಳನ್ನ ಇಲ್ಲಿವರೆಗೆ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ಕೂಡ ಸಮಯ ನ್ಯೂಸ್ ನಡೆಸ್ತಾ ಇರುವಂತಹ ಈ ಒಂದು ಅಭಿಯಾನಕ್ಕೆ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ನನ್ನ ಕಡೆಯಿಂದ ನಾನು ಎಷ್ಟು ಸಹಾಯ ಮಾಡೋದಕ್ಕಾಗುತ್ತೋ ಅಷ್ಟು ನಾನು ಮಾಡೋದಕ್ಕೆ ರೆಡಿ ಅಂತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಕೂಡ ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತರ ಕಷ್ಟಗಳು ಏನು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಾತಾಡಿ ಮಂಜುನಾಥ್ ಅವರೇ, ಮಾತಾಡಿ. ಮಂಜುನಾಥ್ ಅವರೇ, ವ್ಯವಸಾಯ ಅನ್ನೋದು ಬಹಳ ಕಷ್ಟದ ಕೆಲಸ. ಹೌದು ಸರ್, ತುಂಬಾನೇ ಕಷ್ಟ. ನಾನು ಇವಾಗ ಮೊದಲೇ ಹಳ್ಳಿಲಿ ಒಂದು ಗಾದೆ ಇತ್ತು, ವ್ಯವಸಾಯ ಅಂದ್ರೆ ಮನೆ ಮಂದಿ ಎಲ್ಲ ದಿನವೂ ಸಾಯ ಅಂತ. ಅದು ಹೋರಾಟದ ಬದುಕಿಗೆ ತಮಾಷೆಗೆ ಹೇಳ್ತಾ ಇದ್ರು, ಅಂದ್ರೆ ಬದುಕಿನಲ್ಲಿ ಸಮಯ ಸಿಗಲ್ಲ ಅಂತ. ಅದು ವಿಕೋಪಕ್ಕೆ ಹೋಗಿ ಇವತ್ತು ನಾವು ಯಾವ ದಿಕ್ಕಲ್ಲಿ ಸಾಕ್ತಿವಿ ಅಂದ್ರೆ ಪರಿಹಾರನೇ ಕಾಣದಂತ ಒಂದು ದಿಕ್ಕಲ್ಲಿ ಕತ್ತಲೆಯ ಕೋಣೆಗೆ ನಾವೇ ಹೋದಂಗೆ ಆಗ್ತಾ ಇದೆ. ಹಾಗಾಗಿ ಮನೆಯವರೆಲ್ಲ ಕೆಲಸ ಮಾಡಿದ್ರು, ಮತ್ತೆ ನಮಗೆ ಮನೆಯವರೆಲ್ಲ ಕೆಲಸ ಮಾಡಿ ದುಡಿದ್ರು ನಮಗೆ ಆ ದುಡ್ಡು ಖಂಡಿತ ಗೊತ್ತಿದೆ. ಬೆಳೆ ಯಾವಾಗ ಆಗಲ್ವೋ ಒಂದೊಂದೇ ಸಾಲಗಳು ನಮ್ಮ ತಲೆ ಮೇಲೆ ಬರ್ತಾ ಇರ್ತವೆ. ಮನಸ್ಸಿನ ಉಲ್ಲಾಸ ಮತ್ತೆ ನಾವು ದುಡಿಮೆಯ ಚಿಂತನೆ ಎಲ್ಲೋ ಕರಗ್ತಾ ಇರ್ತದೆ. ಮನಸ್ಸಿನಲ್ಲಿ ನೋವುದ ತುಂಬಿಕೊಂಡು ನಾವು ರೈತರಾಗಿ ಒಂದು ನಗುಮುಖವನ್ನ ಹೊರಗೆ ಚೆಲ್ಲೋ ಅಂತ ಕೆಲಸವನ್ನ ಮಾಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಹಾಗೂ ನಾನು ಒಬ್ಬ ರೈತ ಕುಟುಂಬದ ಮಗನಾಗಿ ವ್ಯವಸಾಯದ ಎಲ್ಲ ಗೊತ್ತಿರೋದ್ರಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸಮಯ ಟಿವಿಯಲ್ಲಿ ಈ ಒಂದು ರೈತರ ನೋವಲ್ಲಿ ಸ್ಪಂದಿಸಬೇಕು ಅಂತ ಒಂದು ಉತ್ತಮವಾದ ಕೆಲಸವನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಇವರು ಪ್ರಾರಂಭಿಸಿದ್ದಾರೆ. ಸರ್, ಈ ಕಾರ್ಯಕ್ರಮ ಗವರ್ಮೆಂಟ್ ಅವರು ಈ ತರ ಮಾಡಿಲ್ಲ. ಇದರಿಂದ ಇವತ್ತು ಪ್ರಾರಂಭ ಆಗಿರ್ಬೋದು. ನಾನು ಕಮ್ಮಿ ಅಂದ್ರೆ ಒಂದು 50-60 ಸಾವಿರ ಜನಕ್ಕಾದ್ರೂ ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಸಾಕಷ್ಟು ನೋವಲ್ಲಿರುವಂತವ್ರು, ಸ್ಪಂದಿಸುವಂತವ್ರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಒಂದು ವೇದಿಕೆ ಆಗಿದೆ. ರೈತರಿಗೆ ಇದ್ರ ಮುಖಾಂತರ ಒಂದು ಒಳ್ಳೇದಾಗ್ಲಿ, ಅವ್ರಿಗೆಲ್ಲ ಆಗುವಂತ ಒಂದು ಸಹಾಯಧನ ನೊಂದ ರೈತರಿಗೆ ತಲುಪಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಮಂಜುನಾಥ್ ಅವರೇ, ಈಗ ಸರ್ ಚೆಕ್ ಬರಿತಾ ಇದ್ದಾರೆ. ನಾಗರಾಜ್ ಅಂತ ನಿಮ್ಮ ತಂದೆ ಹೆಸರಲ್ಲಿದೆ ಅಲ್ವಾ? ಹೌದು ಮೇಡಮ್. ಓಕೆ, ಚೆಕ್ ಬರಿತಾ ಇದ್ದಾರೆ. 10,000 ರೂಪಾಯಿ, 2 ಲಕ್ಷ ರೂಪಾಯಿ ಸಾಲ ಇದೆ. ಬಟ್ ಸ್ಟಿಲ್ ಈ 10,000 ರೂಪಾಯಿ ಅನ್ನೋದು ಚಿಕ್ಕ ಅಮೌಂಟ್ ಏನಲ್ಲ. ಇದರಿಂದ ತುಂಬಾ ಸಹಾಯ ಆಗತ್ತೆ ಅನ್ನುವಂತಹ ಮಾತನ್ನ ಮಂಜುನಾಥ್ ಅವರೇ ನೀವೇ ಹೇಳಿದ್ರಿ. ಜೊತೆಗೆ 1.5 ಎಕರೆ ಅಷ್ಟು ಹೌದು ಜಮೀನಿರೋದು, ಜೋಳ ಬೆಳೆಯೋದು, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಈಗ ಇದೆ ಅಂತ. ಎಸ್, ಚೆಕ್ ಬರಿತಾ ಇದ್ದಾರೆ ಜೇಡ್ರಳ್ಳಿ ಕೃಷ್ಣಪ್ಪ ಸರ್. ಓಕೆ, ನಾನು ಅಕೌಂಟ್ ನಂಬರ್ನ ಮೆನ್ಷನ್ ಮಾಡ್ತೀನಿ. ನಾಗರಾಜ್ AP. ಓಕೆ, NAGRAJAP. ಓಕೆ, ಅಕೌಂಟ್ ನಂಬರ್ 5620 101 000020. ಓಕೆ ಓಕೆ, 10,000. ಧನ್ಯವಾದ ಮೇಡಮ್. ಮೆನ್ಷನ್ ಮಾಡಿದ್ದಾರೆ 10,000 ಅಂತ. ಟಿವಿ ನೋಡ್ತಿದ್ದೀರಾ ಮಂಜುನಾಥ್? ನೋಡ್ತಾ ಇದ್ದೀನಿ ಮೇಡಮ್, ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ ಟಿವಿ? 11 ಗಂಟೆಯಿಂದಾನು ಟ್ರೈ ಮಾಡಿದೆ. ಓಕೆ, 11:30 ಬೇರೆ ಪ್ರೋಗ್ರಾಮ್ ಬಂತು, ಒಂದ್ ಅರ್ಧ ಗಂಟೆ. ಆಮೇಲೆ ಮತ್ತೆ 12 ಗಂಟೆಯಿಂದನೂ ಟ್ರೈ ಮಾಡಿದೆ ಸಿಗ್ಬೋದು ಅಂತ ತುಂಬಾ ಬಿಸಿ ಬಂತು. ಓಕೆ, ಈಗ ನೀವು ಟಿವಿ ನೋಡ್ತಾ ಇದ್ರೆ ನೋಡಿ, ಹೆಸರು ಅಕೌಂಟ್ ನಂಬರು ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಓಕೆ, ನಾಗರಾಜ AP 5620 101 000020 ಮೆನ್ಷನ್ ಆಗಿದೆ. ಈ ಚೆಕ್ ನ
ನಮ್ಮ ರಿಪೋರ್ಟರ್ ಬಂದು ನಿಮ್ಗೆ ತಲುಪಿಸ್ತಾರೆ. ನಿಮ್ಮ ಫೋನ್ ನಂಬರ್ ಒಂದು ಕೊಟ್ಬಿಡಿ, ಚೆಕ್ ನೋಡ್ತಾನೆ ಹಾಗೆ ಹೇಳಿ. 8123 545 828. ಓಕೆ, ಕಾಲ್ ಬರುತ್ತೆ ನಿಮ್ಗೆ ಈ ನಂಬರ್ಗೆ. ಓಕೆ, ಚೆಕ್ ನ ನಿಮ್ಗೆ ಆದಷ್ಟು ಬೇಗ ತಲುಪಿಸ್ತಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಈ 5 ಚೆಕ್ ಅನ್ನ ಕೊಟ್ಟಿದ್ದಾರೆ. ಮುನಿರಾಜು, ಆಮೇಲೆ ಬಸವರಾಜ್ ಕನಕಪುರ ಅಂಡ್ ಸವಿತಾ ಚಿಕ್ಕಮಗಳೂರು ಕಡೂರಿಂದ ಕಾಲ್ ಮಾಡಿದ್ರು, ಸವಿತಾ ಅಂತ. ಸೊ ಅವ್ರಿಗೆ ಚೆಕ್ ಕೊಟ್ಟಿದ್ದೀವಿ. ಅಂಡ್ ಶೀಲಾ ಹಾವೇರಿಯಿಂದ ಕಾಲ್ ಮಾಡಿದ್ರು, ಅವರ ತಂದೆ ಹನುಮಂತ ಅವರ ಹೆಸರಲ್ಲಿ ಚೆಕ್ ಕೊಟ್ಟಿದ್ದೀವಿ. ಅಂಡ್ ಮಂಜುನಾಥ್ ಅಂತ ಬೇಲೂರಿಂದ ಕರೆ ಮಾಡಿದ್ರು, ನಾಗರಾಜ್ ಅಂತ ಅವರ ತಂದೆ ಹೆಸರಲ್ಲಿ ಇದ್ದಿದ್ದು ಸಾಲ. ಸೊ ಆ ಚೆಕ್ ಅನ್ನು ಕೂಡ ಕೊಟ್ಟಿದ್ದೀವಿ. ಒಟ್ಟು 5 ಚೆಕ್ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ. ತನ್ನ ಕಡೆಯಿಂದ ರೈತರಿಗೆ ಇಷ್ಟರ ಮಟ್ಟಿಗೆ ಸಹಾಯ ಆಗತ್ತೆ ಅಂದ್ರೆ ಅದು ನನಗೆ ನಿಜವಾಗ್ಲೂ ತುಂಬಾ ಖುಷಿಯ ವಿಚಾರ ಅನ್ನುವಂತಹ ಮಾತನ್ನ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಹೇಳಿದ್ರು. ಯಾಕಂದ್ರೆ ತಾನು ಕೂಡ ರೈತ ಕುಟುಂಬದಿಂದ ಬಂದಿರೋದ್ರಿಂದ ರೈತರು ಪ್ರತಿಯೊಂದು ಹಂತದಲ್ಲೂ ಎಷ್ಟು ಕಷ್ಟ ಪಡ್ತಿದ್ದಾರೆ, ಅವ್ರ ಸಮಸ್ಯೆ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಸ್ಟುಡಿಯೋಗೆ ಬಂದು ರೈತರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿತ್ತು. ಈಗ 5 ಚೆಕ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ. ಶೀಲಾ ಅಂತ ಹಾವೇರಿಯಿಂದ, ಮಂಜುನಾಥ್ ಅಂತ ಬೇಲೂರಿನಿಂದ ಕರೆ ಮಾಡಿದ್ರು, ಬಸವರಾಜ್ ಕನಕಪುರದಿಂದ, ರಾಮನಗರದಿಂದ ಮುನಿರಾಜು ಅಂತ, ಇನ್ನು ಚಿಕ್ಕಮಗಳೂರಿಂದ ಸವಿತಾ ಅಂತ. ನಾವು ಈ 1 ತಾಸಿನಲ್ಲಿ 5 ಚೆಕ್ಗಳನ್ನ ಕೊಟ್ಟಿದ್ದೀವಿ ರೈತರಿಗೆ. ಜೇಡ್ರಳ್ಳಿ ಕೃಷ್ಣಪ್ಪ ಅವರ ಕಡೆಯಿಂದ ಈ ಚೆಕ್ ನಮ್ಮ ರೈತರಿಗೆ. ಎಸ್, ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ. ಬಹಳಷ್ಟು ಮಾತಾಡಿದ್ರಿ ರೈತರ ಬಗ್ಗೆ, ಅವರ ಬಗೆಗಿನ ಕಾಳಜಿ ಯಾವ ತರ ಇದೆ ನಿಮ್ಮ ಮನಸ್ಸಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಮಾತುಗಳನ್ನ ಆಡಿದ್ರಿ. ಥ್ಯಾಂಕ್ ಯು. ಯಾಕಂದ್ರೆ ನಾವು ಇಂಥದ್ದೊಂದು ಅಭಿಯಾನಕ್ಕೆ ಒಂದು ಹೆಜ್ಜೆ ಇಟ್ಟಾಗ ನಮಗೂ ಕೂಡ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗತ್ತೆ, ತಾವಾಗೆ ಮುಂದೆ ಬಂದು ಜನ ರೈತರಿಗೆ ಸಹಾಯ ಮಾಡೋದಕ್ಕೆ ಅಂತ ಇಂಟ್ರೆಸ್ಟ್ ಅನ್ನ ವ್ಯಕ್ತಪಡಿಸ್ತಾರೆ ಅಂತ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಈ ರೈತಪರ ಕಾಳಜಿಯನ್ನ ನೋಡಿ. ಬೇರೆಯವರಿಗೆ ಈ ಒಂದು ವಿಚಾರ ನಿಜಕ್ಕೂ ಬೇರೆಯವರಿಗೆ ಮಾದರಿ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ ಕಾರ್ಯಕ್ರಮಕ್ಕೆ. 3ನೇ ದಿನ ಇದು ಅಭಿಯಾನದ್ದು, ಆದ್ರೆ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ. ಬಹಳಷ್ಟು ಮಂದಿ ಸಹಾಯ ಮಾಡುವಂತವರು ಕೂಡ ನೇರವಾಗಿ ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ. ರಾಜ್ಯದ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಮಂದಹಾಸವನ್ನ, ಒಂದು ನಿರಾಳತೆಯನ್ನ ಮೂಡಿಸುವಂತಹ ಒಂದು ಕೆಲಸ ನಾವು ಸಹಾಯ ಮಾಡಿದ್ವಿ ನಮ್ಮ ಸಂಸ್ಥೆಯ ಕಡೆಯಿಂದ. ಬೇರೆಯವರು ಸಹಾಯ ಮಾಡೋದಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸುವಂತವರಿಗೂ ಕೂಡ ಒಂದು ವೇದಿಕೆಯನ್ನ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಅಷ್ಟರ ಮಟ್ಟಿನ ಸಮಾಧಾನ ಅಂತೂ ನಮಗಿದೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಯಾಕಂದ್ರೆ ಚೆಕ್ ಅನ್ನ ಪಡೆದಂತವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನು ಕೂಡ ಕೇಳೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ, ನಿಮ್ಮ ಸಾಲ ಎಷ್ಟಿದೆ ಹೇಳಿ, 10,000 ರೂಪಾಯಿ ನೀವು ಕರೆ ಮಾಡಿದವರಿಗೆ ನಾವು ಕೊಡ್ತೀವಿ. ನಿಮ್ಮ ಸಮಯ ನ್ಯೂಸ್ ಇನ್ಮುಂದೆ ಅಂಗೈನಲ್ಲೇ ಸಿಗುತ್ತೆ. ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಮ್ಮ ಸಮಯ ಆಪ್ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಭೇಟಿ ನೀಡಿ ಡೌನ್ಲೋಡ್ ಮಾಡಿ. ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ಪತಿ ಬಳಿ ಇದ್ದ ಚಿನ್ನಕ್ಕೆ ಪ್ರೀತಿಯ ಮಡದಿ ಹಾಕಿದ್ಲು ಕನ್ನ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಗೋಲ್ಡ್ ಬಿಸ್ಕತ್ ಎಗರಿಸಿ ಗಂಡನಿಗೆ ತಿಕ್ಕೆ ಬಿಟ್ಲು ನಾಮ. ಡ್ರಾಮಾ ಮಾಡಿ ಪೊಲೀಸರನ್ನೇ ಯಾಮಾರಿಸಿದ ಚಾಲಾಕಿ. ಐದು ತಿಂಗಳ ನಂತರ ಖಾಕಿ ಖೆಡ್ಡಕ್ಕೆ ಬಿದ್ಲು ಮಹಾ ವಂಚಕಿ. ಕಳ್ ಹೆಂಡತಿ. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡ್ಬೇಕು, ಅದರ ಮಹತ್ವವೇನು, ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ, ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ನೋಡಿ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ ಸಂಖ್ಯಾಶಾಸ್ತ್ರನ
ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ, ನಿಮ್ಮ ಸಾಲ ಎಷ್ಟಿದೆ ಹೇಳಿ, 10,000 ರೂಪಾಯಿ ನೀವು ಕರೆ ಮಾಡಿದವರಿಗೆ ನಾವು ಕೊಡ್ತೀವಿ. ಸಾಲಬಾಧೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಕಣ್ಣೀರೊರೆಸುವಂತಹ ಒಂದು ಪ್ರಯತ್ನವಾಗಿ ಸಮಯ ನ್ಯೂಸ್ ನಡೆಸ್ತಾ ಇರೋ ಕ್ರಾಂತಿಕಾರಿ ಹೋರಾಟ ಇದು. ಈ ಹೋರಾಟಕ್ಕೆ ಭಾರಿ ಜನ ಬೆಂಬಲ ವ್ಯಕ್ತವಾಗಿದೆ. ಸಾಲ ಮನ್ನಾ ಆನ್ ದ ಸ್ಪಾಟ್ ವಿತರಿಸಿದ್ದ ಪರಿಹಾರದ ಒಂದು ಚೆಕ್ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿರುವಂತಹ ಲೋಕಾಪುರ ಗ್ರಾಮದ ರೈತ ಬಸಪ್ಪ ಆಡಿನವರ್ಗೆ ಚೆಕ್ ಕೈ ಸೇರಿದೆ. ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ನೇರವಾಗಿ ಸಂಕಷ್ಟದಲ್ಲಿರುವ ರೈತನ ಮನೆಗೆ ಹೋಗಿ 10,000 ರೂಪಾಯಿ ಪರಿಹಾರದ ಚೆಕ್ ಅನ್ನ ನೀಡಿದ್ರು. ಸಮಯ ನ್ಯೂಸ್ನ ಸಾಮಾಜಿಕ ಕಳಕಳಿಗೆ ಮನಸೋತಂತಹ ರೈತನ ಕುಟುಂಬಸ್ಥರ ಸಂತಸಕ್ಕೆ ನಿಜಕ್ಕೂ ಪಾರವೇ ಇರಲಿಲ್ಲ. ಸಾಲಬಾಧೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತರ ಕಣ್ಣೀರೊರೆಸುವ ಒಂದು ಪ್ರಯತ್ನ ಸಮಯ ನ್ಯೂಸ್ ನಡೆಸ್ತಾ ಇರೋ ಈ ಕ್ರಾಂತಿಕಾರಿ ಹೋರಾಟ, ಭಾರಿ ಜನಬೆಂಬಲ ಈ ಹೋರಾಟಕ್ಕೆ ವ್ಯಕ್ತವಾಗಿದೆ. ಆನ್ ದ ಸ್ಪಾಟ್ ಪರಿಹಾರವನ್ನ ನೀಡುವಂತಹ ಈ ಕ್ರಾಂತಿಕಾರಿ ಹೋರಾಟಕ್ಕೆ ಬಹಳಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ. ಇನ್ನು ನಿನ್ನೆ ಅಷ್ಟೇ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿರುವ ಲೋಕಾಪುರ ಗ್ರಾಮದ ರೈತ ಬಸಪ್ಪ ಆಡಿನವರ್ಗೆ ಚೆಕ್ ಅನ್ನ ನೀಡಲಾಗಿತ್ತು. ಆ ಚೆಕ್ ಈಗ ಈ ರೈತನ ಕೈ ಸೇರಿದೆ. ನಮ್ಮ ಪ್ರತಿನಿಧಿ, ಹುಬ್ಬಳ್ಳಿ ಪ್ರತಿನಿಧಿ ನಿಜಗುಣ ಮಠಪತಿ ಅವರು ನೇರವಾಗಿ ಸಂಕಷ್ಟದಲ್ಲಿರುವಂತಹ ರೈತನ ಮನೆಗೆ ಹೋಗಿ 10,000 ರೂಪಾಯಿಯ ಪರಿಹಾರದ ಒಂದು ಚೆಕ್ ಅನ್ನ ನೀಡಿ ಬಂದಿದ್ದಾರೆ. ನಿಜಕ್ಕೂ ಆ ಚೆಕ್ ಅನ್ನ ಕೈಯಲ್ಲಿ ಹಿಡಿದಾಗ ಆ ರೈತನ ಮೊಗದಲ್ಲಿದ್ದಂತಹ ಸಂತಸ ಅಥವಾ ಆ ಒಂದು ಖುಷಿ ನಿಜಕ್ಕೂ ಎಂತವರಿಗೂ ಅದು ನೆಮ್ಮದಿಯನ್ನ ಕೊಡುತ್ತೆ. ಕಷ್ಟದ ಸುಳಿಯಲ್ಲಿದ್ದಂಥವ್ರು, ಯಾವ ಕಡೆಯಿಂದಲೂ ದಾರಿ ಕಾಣದೆ ಏನ್ ಮಾಡೋದು ಅಂತ ಗೊತ್ತಾಗದೆ ಕಂಗಾಲಾಗಿ ಕೂತಂತಹ ರೈತನ ಕೈಗೆ 10,000 ರೂಪಾಯಿ ಚೆಕ್ ಬಂದಾಗ ನಿಜಕ್ಕೂ ಸಹಜವಾಗಿ ಖುಷಿ ಆಗುತ್ತೆ. 10,000 ರೂಪಾಯಿ ಅನ್ನೋದೇನು ಚಿಕ್ಕ ಅಮೌಂಟ್ ಅಲ್ಲ, ಅದು ಭಾರಿ ದೊಡ್ಡ ಅಮೌಂಟೇ. ಅದು ಕಷ್ಟದಲ್ಲಿರುವಂತವರಿಗೆ ಅದು ನಿಜಕ್ಕೂ ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಅದರಿಂದ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ನಾವು ಅನ್ನುವಂತಹ ಮಾತನ್ನು ಕೂಡ ರೈತ ಹೇಳ್ತಾರೆ. ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ, ನೆನೆ ಅಷ್ಟೇ ಅವರಿಗೆ ಚೆಕ್ ಅನ್ನ ತಗೊಂಡಿದ್ರು. ಆ ಚೆಕ್ ಅನ್ನ ತಗೊಂಡಾಗ ಅಥವಾ ಚೆಕ್ ಸಿಕ್ತು ಅಂದಾಗ ಅವ್ರ ಮುಖದಲ್ಲಿ ಯಾವ ತರ ಖುಷಿ ಇತ್ತು ಅನ್ನೋದು ನೋಡಕ್ಕಾಗಿರ್ಲಿಲ್ಲ. ಇವಾಗ ಆ ಚೆಕ್ ಅನ್ನ ನಮ್ಮ ಪ್ರತಿನಿಧಿ ರಿಪೋರ್ಟರ್ ನಿಜಗುಣ ಮಠಪತಿ ಅವರ ಮನೆಗೆ ಹೋಗಿ ಕೊಟ್ಟಿದ್ದಾರೆ ರೈತನ ಕೈಗೆ. ನಿಜಕ್ಕೂ ಅವರಿಗೆ ಬಹಳಷ್ಟು ಖುಷಿ ಆಗಿದೆ. ಯಾಕಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬರುತ್ತೆ ಅನ್ನೋದರ ಬಗ್ಗೆ ಯಾರೂ ಇದನ್ನ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಸರ್ಕಾರದಿಂದ ನಮಗೆ ಸಹಾಯ ಅಥವಾ ಸೌಲಭ್ಯಗಳು ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅದು ಸಹಜ. ಅದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು, ಅದನ್ನ ಈಡೇರಿಸೋದು. ಆದರೆ ಒಂದು ವಾಹಿನಿಯಿಂದ ಅಥವಾ ಜನಸಾಮಾನ್ಯರು ಕೂಡ ಮುಂದೆ ಬಂದು ಸಹಾಯ ಮಾಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಂಥದ್ದೊಂದು ಕಾರ್ಯಕ್ರಮ ಅಂತ ಅಂದಾಗ ಸಮಯ ನ್ಯೂಸ್ ನೋಡಿದಂತಹ ಬಹಳಷ್ಟು ಜನ ರೈತರು ನಿಜಕ್ಕೂ ಆಶ್ಚರ್ಯ ಆಗಿರುತ್ತೆ ಅವರಿಗೆ. ನಿಜವಾಗ್ಲೂ ಇದು ಸಾಧ್ಯನಾ ಅಂತ ಅದನ್ನ ಸಾಧ್ಯ ಮಾಡಿ ತೋರಿಸಿದೆ ಸಮಯ ನ್ಯೂಸ್. ಮೊದಲನೇ ದಿನದ ಒಂದು ಅಭಿಯಾನದಲ್ಲಿ ನಾವು ಇಂಥದ್ದೊಂದು ಪ್ರಯತ್ನಕ್ಕೆ ಫಸ್ಟ್ ಹೆಜ್ಜೆಯನ್ನ ಇಟ್ವಿ. ಯಾಕಂದ್ರೆ ಈ ರೀತಿ ರೈತನ ಸಹಾಯಕ್ಕೆ ನಾವು ಮುಂದೆ ಬರೋಣ. ಇಷ್ಟು ದಿನ ನಾವು ರೈತನ ಬಗ್ಗೆ ವಾಯ್ಸ್ ನ ರೇಸ್ ಮಾಡಿದ್ವಿ. ರೈತರ ಆತ್ಮಹತ್ಯಾ ಸರಣಿ ನಿಲ್ಲಬೇಕು, ರೈತರ ಸಾಲ ಮನ್ನಾ ಆಗಬೇಕು, ಇವೆಲ್ಲದರ ಬಗ್ಗೆ ನಾವು ದನಿಯನ್ನ ಎತ್ತಿದ್ವಿ. ಆದ್ರೆ ಈಗ ನಾವೇ ಮೊದಲು ಸಹಾಯಕ್ಕೆ ಒಂದು ಹೆಜ್ಜೆ ಇಟ್ಟಿರೋದು, ಅದರ ಜೊತೆಗೆ ಬೇರೆಯವ್ರಿಗೂ ಕೂಡ ವೇದಿಕೆಯನ್ನ ಕಲ್ಪಿಸಿ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಕ್ಕೆ ಬಹಳಷ್ಟು ಜನ ಮುಂದೆ ಬಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಬಹಳ ಖುಷಿಯ ವಿಚಾರವೇ. ಯಾಕಂದ್ರೆ ಈಗ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಬಂದು 5 ಚೆಕ್ ಅನ್ನ ಕೊಟ್ರು ರೈತರಿಗೆ. ನೊಂದಂತಹ ರೈತರಿಗೆ ನಿಜಕ್ಕೂ ಅದು ಒಂದು ದೊಡ್ಡ ಅಮೌಂಟೇ. ಅದು 10,000 ಅನ್ನೋದು. 5 ಚೆಕ್ ಅನ್ನ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಚೆಕ್ ಅನ್ನ ಕೊಟ್ರು. ಇನ್ನು ಬೆಳಿಗ್ಗೆ ಮಂಜುಳಾ ಎನ್ ಸ್ವಾಮಿ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಲಗ್ಗೆರೆಯ ಕಾರ್ಪೊರೇಟರ್ ಅವರು ಮತ್ತೆ ಅವರ ಯಜಮಾನರು ನಾರಾಯಣ ಸ್ವಾಮಿ ಅವರು ಕೂಡ ಬಂದಿದ್ರು. ಜೆಡಿಎಸ್ ಮುಖಂಡರು ಅವರು ಕೂಡ ಬಂದು 7 ಚೆಕ್ಗಳನ್ನ ಅವರು ಕೊಟ್ಬಿಟ್ಟು ಹೋಗಿದ್ದಾರೆ. ಅವರ ಹೆಸರಲ್ಲೂ ಕೂಡ 7 ಜನ ರೈತರಿಗೆ ನಾವು ಈ ಚೆಕ್ ಅನ್ನ ಕೊಟ್ಟಿದ್ದೀವಿ. 10,000 ರೂಪಾಯಿ ಅಮೌಂಟ್ ಇರುವಂತಹ ಒಂದೊಂದು ಚೆಕ್. ಜೊತೆಗೆ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಕೂಡ ಕೊಟ್ಟಿದ್ದು 5 ಚೆಕ್. ಇವತ್ತು ಬೆಳಿಗ್ಗೆಯಿಂದ ಇಷ್ಟು ಚೆಕ್ ರೈತರಿಗೆ ಸೇರಿದೆ. ನಾಳೆ ಅಷ್ಟೊತ್ತಿಗೆ ಅದು ರೈತನ ಕೈ ಕೂಡ ಸೇರುತ್ತೆ.
ಸಹಜವಾಗಿ ಬಹಳಷ್ಟು ಕರೆಗಳು ಬರ್ತಾ ಇದೆ. ಕಾರ್ಯಕ್ರಮ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಯಾಕಂದ್ರೆ ಕರೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಬಹಳಷ್ಟು ಜನ ನಮ್ಮ ಸ್ಟುಡಿಯೋಗೆ